ಅಂತೂ ನಾವು ಆಯಿಲ್ ಚೇಂಜ್ ಮಾಡ್ತಿದ್ದೇವೆ ಗಾಡಿದು ಲೆಸ್ಕೋ ಯಾವ ಥರ ಎಲ್ಲ ಪ್ರೊಸೆಸ್ ಇರುತ್ತೆ. ಹಲೋ ನಮಸ್ಕಾರ, ನಾವು ಬಂದಿದ್ದೇವೆ ಗಾಡಿ ಸರ್ವಿಸ್ ಮಾಡಲಿಕ್ಕೆ. ಕಾರು ಒಂದು 10,000 ಆದಮೇಲೆ ಸರ್ವಿಸ್ ಮಾಡಲಿಕ್ಕೆ ನಮ್ಮ ಗಾಡಿ. ಸೊ ಹಾಗಾಗಿ ಏರ್ ಫಿಲ್ಟರಲ್ಲಿ ಧೂಳು ಹಿಡಿದಿತ್ತು, ಅದನ್ನು ತೆಗೆದು ನಾವು ಏರ್ ಫಿಲ್ಟರೆಲ್ಲ ಒಳ್ಳೆ ಕ್ಲೀನ್ ಮಾಡಿ ಮತ್ತು ಏನಂದರೆ ಬ್ರೇಕ್ ಪ್ಯಾಡೆಲ್ಲ ಸಿಕ್ಕಾಪಟ್ಟೆ ಸೌದಿತ್ತು. ಏರ್ ಫಿಲ್ಟರೆಲ್ಲ ಕ್ಲೀನ್ ಮಾಡಿ ಪುನಃ ಅದಕ್ಕೆ ಫಿಲ್ ಮಾಡಿ, ಮತ್ತು ಇದು ಬ್ರೇಕ್ ಪ್ಯಾಡೆಲ್ಲ ಸೌದಿತ್ತು. ಬ್ರೇಕ್ ಪ್ಯಾಡನ್ನು ಸಹ ನಾವು ಕ್ಲೀನ್ ಮಾಡಿ ಹಾಕಿದ್ದು. ಅದ ನಂತರ ಅವರು ಮಾವಿನಕಾಯಿ ಕೊಟ್ಟರು, ಯಾಕೆಂದರೆ ಅಲ್ಲಿವರೆಗೂ ಮಾವಿನಕಾಯಿ ತಿಂತ ರೆಸ್ಟ್ ಮಾಡಿ ನಾನು ನಿಮಗೆ ಒಂದು 2 ಅವರಲ್ಲಿ ಸರಿ ಮಾಡಿಕೊಡ್ತೇನೆ ಗಾಡಿ ಅಂತ ಹೇಳಿದರು. ಮತ್ತು ಏರ್ ಫಿಲ್ಟರ್ ಫಿಟ್ ಆಯಿತು. ಅದ ನಂತರ ನಾವೇನಂದರೆ ಆಯಿಲೆಲ್ಲ ಬ್ಲ್ಯಾಕ್ ಆಗಿತ್ತು, ಆಯಿಲ್ ಚೇಂಜ್ ಮಾಡಿ ಹೊಸ ಆಯಿಲ್ ಹಾಕ್ತಿದ್ದೇವೆ. ಮತ್ತು ಆಯಿಲ್ ಫಿಲ್ಟರ್ ಅಂತ ಬರುತ್ತೆ, ಅದನ್ನು ಸಹ ಚೇಂಜ್ ಮಾಡಿದ್ದು. ಮತ್ತು ಪ್ಯಾಡ್ ಹಾಕ್ತಿದ್ದೇವೆ. ಪ್ಯಾಡ್ ಹಾಕಿದ ನಂತರ ಇನ್ನು ಟೈರೆಲ್ಲ ಫಿಟ್ ಮಾಡ್ತಿದ್ದಾರೆ, ಒನ್ ಬೈ ಒನ್ ಫಿಟ್ ಮಾಡ್ತಾರೆ. ಚೆನ್ನಾಗಿದೆ ಸರ್ವಿಸು, ಒಳ್ಳೆ ಕಂಫರ್ಟ್ ಆಯಿತು. ಮತ್ತು ನಮಗೆ ಹೇಗೆ ಬೇಕೋ ಹಾಗೆ ಸರ್ವಿಸ್ ಮಾಡಿ ಕೊಡ್ತಾರೆ, ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ. ಸೊ ನಮ್ಮ ಮುಂದೆನೇ ಚೇಂಜ್ ಮಾಡ್ತಾರೆ, ಖುಷಿ ಆಯ್ತು ನನಗೆ. ಮತ್ತು ಸಜೆಷನ್ ಕೇಳ್ತಾರೆ ಯಾವುದು ಏನಾದ್ರು ಪ್ರಾಬ್ಲಮ್ ಉಂಟಾ ಏನನ್ನು. ಮತ್ತು ಕೂಲೆಂಟ್ ಇರಲಿಲ್ಲ, ಕೂಲೆಂಟ್ ಹಾಕ್ತಿದ್ದಾರೆ ಚೆನ್ನಾಗಿ ಮಾಡಿ. ಕೂಲೆಂಟ್ ಹಾಕಿದ ತಕ್ಷಣ ಮತ್ತು ಇನ್ನು ಟ್ರಯಲ್ಗಿಂತ ನಾವು ಗಾಡಿ ತೊಗೊಂಡು ಹೋಗ್ತಿದ್ದೇವೆ. ಅವರು ಟ್ರಯಲ್ ಮಾಡಿ ನಮ್ಮ ಕೈಲಿ ಕೊಡ್ತಾರೆ, ಯಾಕಂದರೆ ಹೋಗೋ ದಾರಿಲಿ ಏನಾದ್ರು ಗಡ್ಬಡಾದರೆ ಸೊ ಪ್ರಾಬ್ಲಮ್ ಬರುತ್ತೆ ಅಂತೇಳಿ. ಸೊ ಹಾಗಾಗಿ ಅವರು ಚೆಕ್ ಮಾಡಿ ಟ್ರಯಲ್ ನೋಡಿದ ಮೇಲೆ ಗಾಡಿ ಕೊಡ್ತಾರೆ. ಅಂತೂ ನಮ್ಮದು ಇವತ್ತು ಗಾಡಿದು ಸರ್ವಿಸ್ ಎಲ್ಲ ಆಯಿತು, ಆಯಿಲ್ ಚೇಂಜಿಂಗ್ ಎಲ್ಲ ಆಯಿತು. ಸೊ ಬಿಲ್ ಎಷ್ಟಾಗಿದೆ ನಿಮಗೆ ನಾನು ತೋರಿಸ್ಕೊಡ್ತೇನೆ ನೋಡಿ. ಬಿಲ್ಲು ನಮ್ಮದು ಇವತ್ತಿದು 6,400 ರುಪೀಸ್ ಆಗಿದೆ, 6,410 ಆಗಿದೆ. ಸೊ ಬಿಲ್ಲು ಸೊ ಒಳ್ಳೆ ಉಂಟು, ಸರ್ವಿಸ್ ಎಲ್ಲ ಒಳ್ಳೆ ಉಂಟು. ನಮಗೆ ನೀವು ಇಟ್ಟ ತಕ್ಷಣವೇ ಸರ್ವಿಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಒಂದು 2-3 ಅವರಲ್ಲಿ ನಿಮಗೆ ನಿಮ್ಮ ಮುಂದೆನೇ ಎಲ್ಲ ಸರ್ವಿಸ್ ಮಾಡ್ತಾರೆ. ಆಯಿಲ್ ಚೇಂಜಿಂಗ್ ಎಲ್ಲ ಚೆನ್ನಾಗಿದೆ ಸರ್ವಿಸು. ಈ ಥರ ಸರ್ವಿಸ್ ನಿಮಗೆ ಬೇಕಾದರೆ ಸೊ ಮಲ್ಪೆಲ್ಲಿ ಉಂಟು ಈ ಶಾಪು. ಸೊ ಅವ್ರ ಮನೆಯಲ್ಲೇ ಉಂಟು. ಸೊ ನಿಮಗೆ ಯಾರಿಗಾದ್ರೂ ಬೇಕಾದರೆ ಈ ಕ್ಯಾಪ್ಷನಲ್ಲಿ ನಾನು ನಂಬರ್ ಕೊಡ್ತೇನೆ, ನೀವು ಆ ನಂಬರಲ್ಲಿ ಕಾಲ್ ಮಾಡಿ ಅವ್ರ ಹತ್ರ ಹೋಗ್ಬೋದು. ಕಾರ್ ಸರ್ವಿಸ್ ಯಾವುದಾದ್ರೂ ಗಾಡಿಗಳು ಅವ್ರ ಮಹೀಂದ್ರ ಎಲ್ಲ ಮಾಡಿಕೊಡ್ತಾರೆ. ಸೊ ಹೀಗೆ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದು ಮರಿಬೇಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಟಾಟಾ, ಬಾಯ್.